ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಏನೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ, ಆ ಅಪ್ಡೇಟ್ಗಳ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದಾವೆ, ಪಾಸಿಟಿವ್ ಇದಾವ, ನೆಗೆಟಿವ್ ಇದ್ದಾವ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ನೆನೆ ಮತ್ತೊಂದು ಹೊಸ ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ. ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಇದರಲ್ಲಿ ಕವರ್ ಮಾಡಿದ್ವಿ. ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ವಿಡಿಯೋದ ಬಗ್ಗೆ. ಇದರ ಲಿಂಕ್ ಅನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ನೋಡಬಹುದು. ಇನ್ನು ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಸುದ್ದಿಗಳನ್ನು ನೋಡಬಹುದು. US strikes Iran for 9th night. Tehran fires towards Jordan ship burns near Hormuz. 9ನೇ ರಾತ್ರಿ ಕೂಡ ಕಂಟಿನ್ಯೂಸ್ ಅಟ್ಯಾಕ್ ನ ಮುಂದುವರಿಸಿದೆ ಅಮೆರಿಕ ಇರಾನ್ ನ ಮೇಲೆ. ಜೊತೆಗೆ ಇರಾನ್ ಕೂಡ ಜೋರ್ಡಾನ್ ಮೇಲೆ ಮಿಸೈಲ್ಸ್ ಅನ್ನ ಹಾರಿಸಿದೆ. ಹಾಗೆ ಹೊರ್ಮುಜ್ ಅಲ್ಲಿ ಒಂದು ಶಿಪ್ ಕೂಡ ಬೆಂಕಿಗೆ ಆಹುತಿಯಾಗಿದೆ, ಅಂದ್ರೆ ಅಟ್ಯಾಕ್ ನ ಕಾರಣಕ್ಕೆ. ಜೊತೆಗೆ ಈಗಾಗಲೇ ನಾವು ಸುದ್ದಿಗಳನ್ನ ನೋಡಿದೀವಿ, ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಈಗ ಅಟ್ಯಾಕ್ಸ್ ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಗಳ ಮೇಲೂ ಕೂಡ ಅಟ್ಯಾಕ್ ಗಳಾಗ್ತಾ ಇದೆ. ಹಾಗಾಗಿ ಇನ್ನು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಇದಂತ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ. ಸ್ಟ್ರೈಟ್ ಆಫ್ ಹೊರ್ಮುಜ್ ಅಂತೂ ಶಿಪ್ ಗಳ ಓಡಾಟ ಆಲ್ಮೋಸ್ಟ್ ನಿಂತಿದೆ. ಈ ಎಲ್ಲ ಅಪ್ಡೇಟ್ ಗಳು ಬಂದ ಮೇಲೆ ಏನಾಗುತ್ತೆ, ಪ್ರೈಸಸ್ ಅಲ್ಲಿ ಜಂಪ್ ಕಂಡು ಬರುತ್ತೆ. ಅದೇ ಸದ್ಯದ ಮಟ್ಟಿಗೆ ಆಗಿರೋದು ಮತ್ತೆ $90 ನ ಕ್ರಾಸ್ ಮಾಡಿದೆ ಕ್ರೂಡ್. ಆದ್ರೆ ಇನ್ನೊಂದು ಅಪ್ಡೇಟ್ ಬರ್ತಿದೆ ನೋಡಬಹುದು. ಇರಾನ್ಸ್ FM ಅರಾಕ್ಚಿ ಸೇಸ್ ನೆಗೋಷಿಯೇಷನ್ಸ್ ವಿತ್ US ಶುಡ್ ಕಂಟಿನ್ಯೂ ಇವನ್ ವಿತ್ 10% ಚಾನ್ಸ್ ಆಫ್ ಸಕ್ಸಸ್. ಇನ್ ಕೇಸ್ 10% ಸಕ್ಸಸ್ ಆಗುವಂತ ಚಾನ್ಸಸ್ ಇದೆ ಅಂದ್ರೂ ಕೂಡ ನೆಗೋಷಿಯೇಷನ್ ಸ್ಟಾರ್ಟ್ ಆಗಬೇಕು ಅನ್ನೋಂತ ಮಾತನ್ನ ಇರಾನ್ ನ ಫಾರಿನ್ ಮಿನಿಸ್ಟರ್ ಅರಾಕ್ಚಿ ಹೇಳ್ತಿದ್ದಾರೆ. ಅಂದ್ರೆ ಇವರು ಮಾತುಕತೆಗೆ ಸಿದ್ಧ ಇದ್ದಾರೆ. ಬಟ್ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ IRGC ಸಿದ್ಧ ಇರಬೇಕು. ಯಾಕಂದ್ರೆ ಇವರೇನೇ ಮಾತುಕತೆಗಳಲ್ಲಿ ಭಾಗವಹಿಸಿದ್ರು ಕೂಡ ಫೈನಲ್ ಅಪ್ರೂವಲ್ IRGC ಕೈಯಲ್ಲೇ ಇರೋದು. IRGC ಒಪ್ಕೊಳ್ತಾ ಮಾತುಕತೆಗಳು ಸಕ್ಸಸ್ ಆಗುತ್ತೆ, ಇಲ್ವಾ ಇನ್ನು ಮುಂದುವರಿಯುತ್ತೆ ಈ ಕಾನ್ಫ್ಲಿಕ್ಟ್. ಇಲ್ಲಿ ಅದೇ ಆಗ್ತಿರೋದು. ಇರಾನ್ ನ ಸಾಫ್ಟ್ ಲೈನರ್ಸ್ ಯುದ್ಧವನ್ನ ಮುಗಿಸ್ಬೇಕು ಅಂತ ನೋಡಿದ್ರೆ ಹಾರ್ಡ್ ಲೈನರ್ಸ್ ಮುಗಿಸಬಾರ್ದು ಅಂತ ನೋಡ್ತಿದ್ದಾರೆ. ಹಾಗಾಗಿನೇ ಇಲ್ಲಿ ಈ ಕಾನ್ಫ್ಲಿಕ್ಟ್ ಇನ್ನು ಜಾಸ್ತಿ ದಿನ ಎಳ್ಕೊಂಡು ಹೋಗ್ತಾ ಇರೋದು. ಇನ್ನು ಕ್ರೂಡ್ ನ ಈಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2.5% ಪಾಸಿಟಿವ್ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ. ನೋಡಬಹುದು $90 ಕ್ರಾಸ್ ಮಾಡ್ಬಿಟ್ಟಿದೆ. ಆಲ್ಮೋಸ್ಟ್ 72 ವರೆಗೂ ಬಂದಿದ್ದಂತ ಕ್ರೂಡ್ ಮತ್ತೆ 90 ಕ್ರಾಸ್ ಮಾಡಿದೆ. ಇದಂತ ಒಳ್ಳೆ ಸುದ್ದಿ ಅಂತೂ ಆಗೋದಿಲ್ಲ ನಮ್ಮಂತ ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಕ್ಕೆ. ನೋಡೋಣ ಮುಂದುವರೆದು ಈ ಕಾನ್ಫ್ಲಿಕ್ಟ್ ಇನ್ನು ಎಲ್ಲಿಗೆ ಹೋಗುತ್ತೆ, ಅಥವಾ ಬೇಗ ಮುಗಿದ್ರೆ ಖಂಡಿತ ಇದು ಸಾಕಷ್ಟು ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ನ್ಯಾಟ್ಕೋ ಫಾರ್ಮಾ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ US FDA ಅಪ್ರೂವಲ್ ಸಿಕ್ಕಿದೆ. ಈ ಅಪ್ರೂವಲ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಜೊತೆಗೆ ನ್ಯಾಟ್ಕೋ ಫಾರ್ಮಾ ಜೊತೆ ಅಲೆಂಬಿಕ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಒಂದೇ ಸುದ್ದಿ, ನ್ಯಾಟ್ಕೋ ಫಾರ್ಮಾದ ಟ್ಯಾಬ್ಲೆಟ್ ಗೆ US FDA ಅಪ್ರೂವಲ್ ಕೊಟ್ಟಿದೆ. ಅದನ್ನ ಅಮೆರಿಕದಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಕಂಪನಿ ಅಲೆಂಬಿಕ್ ಫಾರ್ಮಾ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸೆಬಿ ಒಂದು ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಅನ್ನ ಮಾಡಿದೆ. ಕಾರಣ ಕಂಪನಿ ಪಬ್ಲಿಕ್ ಇಶ್ಯೂಸ್ ಅನ್ನ ಹ್ಯಾಂಡಲ್ ಮಾಡಿರುವಂತ ರೀತಿಗೆ ಸೆಬಿ ಸ್ವಲ್ಪ ಗರಂ ಆಗಿದೆ. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಇಶ್ಯೂ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇದಕ್ಕೆ ರಿಯಾಕ್ಷನ್ ಬರುತ್ತೆ ಅಂತ ಅಲ್ಲ, ಬಟ್ ಈ ರೀತಿ ಇಶ್ಯೂಸ್ ಆಗದೆ ಇರೋ ರೀತಿ ಕಂಪನಿಗಳು ನೋಡ್ಕೊಳ್ಬೇಕು. ಹಾಗಾಗಿ ಜಸ್ಟ್ ವಾಚ್ ಮಾಡಬಹುದು ಸ್ಟಾಕ್ ಅನ್ನ ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ಏನೋ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜಪಾನ್ನ 2 ಕಂಪನಿಗಳಲ್ಲಿ ಒಂದಷ್ಟು ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ಬಗ್ಗೆ ಅಪ್ಡೇಟ್ ಬಂದಿದೆ. ಯುತಾಕಾ ಗಿಕ್ಕಿನಲ್ಲಿ 81% ಹಾಗೂ ಚಿನ್ನಿಚಿ ಕಗ್ಯೋನಲ್ಲಿ 11% ಸ್ಟೇಕ್ ಅನ್ನ ತಗೊಳ್ಳೋದಕ್ಕೆ ಜಪಾನ್ನ ಕೋರ್ಟ್ ಅಪ್ರೂವಲ್ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಮದರ್ಸನ್ ಇಂಟರ್ನ್ಯಾಷನಲ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಅಕ್ವಿಸಿಷನ್ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಗೇಲ್ ಇಂಡಿಯಾ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಕ್ರಿಟಿಕಲ್ ಅಂಡ್ ಸ್ಟ್ರಾಟಜಿಕ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಜೊತೆ MOU ಮಾಡ್ಕೊಂಡಿದೆ. ಈ MOU ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಗೇಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಏನು ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಯ ಅಮೆರಿಕದ ಸಬ್ಸಿಡಿಯರಿ STL ಆಪ್ಟಿಕಲ್ ಕನೆಕ್ಟಿವಿಟಿ ಒಂದು ಹೊಸ ಹಾಗೂ ಅಡ್ವಾನ್ಸ್ಡ್ FTTH ಸೊಲ್ಯೂಷನ್ ಲಾಂಚ್ ಮಾಡಿದೆ. ಕಾನ್ಕ್ಯಾಟ್ ಅಂತ ಆಫ್ಟರ್ ಸಕ್ಸಸ್ಫುಲ್ ಫೀಲ್ಡ್ ಸ್ಟಡಿ ಇದನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟರ್ಲೈಟ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಫತೇಗರ್ ಟು ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅಲ್ಲಿ ಕಂಪನಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಈಗಾಗಲೇ ರಿಸಲ್ಟ್ ಅನ್ನು ನಾನು ಕವರ್ ಮಾಡಿದೆ. ಇವತ್ತು ಮೇಜರ್ ಕಂಪನಿಗಳ ರಿಸಲ್ಟ್ ರಿಯಾಕ್ಷನ್ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಂಬರ್ ಚೆನ್ನಾಗಿತ್ತು, ಜೊತೆಗೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಹಾಗೆ ಇದರ ಜೊತೆಗೆ HDFC ಬ್ಯಾಂಕ್ ಕೂಡ ಇತ್ತು. 2 ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಗಳು ನಿಫ್ಟಿ 50 ಅಲ್ಲಿ. ನೆನ್ನೆ ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. HDFC ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. HDFC ಬ್ಯಾಂಕ್ ನಂಬರ್ಸ್ ಅಂದ್ರೆ ಕಂಪೇರ್ ಟು ಪೀರ್ಸ್, ಫಾರ್ ಎಕ್ಸಾಂಪಲ್ ICICI, ಕೋಟಕ್ ಇವುಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಜೊತೆಗೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಕ್ ಆಗಿಲ್ಲ ಕಂಪನಿಯ ನಂಬರ್ಸ್ಗೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ಇದಕ್ಕೆ ಅಂತ. HDFC ಬ್ಯಾಂಕ್ ನ ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ಗೆ ಅಂತ. ಇದ್ರ ಜೊತೆಗೆ ICICI ಬ್ಯಾಂಕ್ ರಿಸಲ್ಟ್ ಚೆನ್ನಾಗಿತ್ತು, ಮಾರ್ಕೆಟ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಹಾಗಂತ ಚೆನ್ನಾಗಿದೆ ಅಂದ ತಕ್ಷಣ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಏನಲ್ಲ, ಯಾಕಂದ್ರೆ ಮಾರ್ಕೆಟ್ ಬೇರೆ ಬೇರೆ ಸಾಕಷ್ಟು ವಿಷಯವನ್ನ ಅಬ್ಸರ್ವ್ ಮಾಡುತ್ತೆ. ನಾವು ಜಸ್ಟ್ ಓವರ್ ವ್ಯೂ ಮಾಡಿ ತಿಳ್ಕೊಂಡಿದೀವಿ ಅಷ್ಟೇ. ಹಾಗಾಗಿ ICICI ಬ್ಯಾಂಕ್ ನಂಬರ್ಸ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ವಾಚ್ ಮಾಡಬಹುದು. ಇದ್ರ ಜೊತೆಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇಲ್ಲೂ ಕೂಡ ಎಸ್ಟಿಮೇಷನ್ಸ್ ಬೀಟ್ ಆಗಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಆಕ್ಸಿಸ್ ಬ್ಯಾಂಕ್ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದ್ರ ಜೊತೆಗೆ ಎಸ್ ಬ್ಯಾಂಕ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ, ಎಸ್ಪೆಷಲಿ ಪ್ರಾವಿಷನಿಂಗ್. ನೋಡೋಣ ಎಸ್ ಬ್ಯಾಂಕ್ ನ ನಂಬರ್ಸ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಇದ್ರ ಜೊತೆಗೆ PNB ನಂಬರ್ ಕೂಡ ಡಿಸೆಂಟ್ ಆಗಿತ್ತು. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ SCCI ಇಂದ ಲೆಟರ್ ಆಫ್ ಅವಾರ್ಡ್ ಅನ್ನು ಪಡ್ಕೊಂಡಿದೆ. 324 ಮೆಗಾವ್ಯಾಟ್ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಆನ್ಯುವಲಿ 351 ಕೋಟಿ ರೆವೆನ್ಯೂ ಕೊಡುವಂತ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಟಾಟಾ ಪವರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಅಂತ. ಅವಾಂಟೆಲ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 20 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಅವಾಂಟೆಲ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಅನಿಲ್ ಅಂಬಾನಿ ಅವರ ಗ್ರೂಪ್ ನ ರಿಲಯನ್ಸ್ ಷೇರುಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಅಂದ್ರೆ ರಿಲಯನ್ಸ್ ಕಮ್ಯುನಿಕೇಶನ್ ಆಗ್ಬೋದು, ರಿಲಯನ್ಸ್ ಪವರ್ ಆಗ್ಬೋದು, ಈ ಷೇರುಗಳು. ಕಾರಣ CBI ಆ ಕಂಪನಿಗಳ ಆಫೀಸ್ ಮೇಲೆ ರೈಡ್ ಮಾಡಿ ಸರ್ಚ್ ಆಪರೇಷನ್ಸ್ ಕಂಡಕ್ಟ್ ಮಾಡಿದೆ. ಈ ಸದ್ಯ ಕಾರಣಕ್ಕೆ ಈ ಗ್ರೂಪ್ ನ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ. ನಾನು ಯೂಶುವಲಿ ಪದೇ ಹೇಳಿದ್ದೀನಿ, ಇದೊಂದು ರಿಸ್ಕಿ ಗ್ರೂಪ್, ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತಹ ಗ್ರೂಪ್. ಹಾಗಾಗಿ ಈ ಗ್ರೂಪ್ ನ ಕಂಪನಿಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಬಟ್ ಸ್ಟಿಲ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಂಪನಿಗಳ ಬಗ್ಗೆ. ಹಾಗಾಗಿ ನಾನು ಇದನ್ನ ಕವರ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಯೂಶುವಲಿ ಇಗ್ನೋರ್ ಮಾಡ್ಬಿಡ್ತೀನಿ ನ್ಯೂಸ್ ಗಳನ್ನ ಈ ಗ್ರೂಪ್ ಗೆ ಸಂಬಂಧಪಟ್ಟಂತವನ್ನ. CBI ಸರ್ಚ್ ಆಪರೇಷನ್ ಕಾರಣಕ್ಕೆ ಈ ಗ್ರೂಪ್ ನ ಸ್ಟಾಕ್ ಗಳು ಫೋಕಸ್ ಇರುತ್ತವೆ. ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಎಲ್ಲ ಸ್ಟಾಕ್ ಗಳಲ್ಲಿ ಅಂತ. ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ಯಾಲಿಬರ್ ಮೈನಿಂಗ್ IPO ಇವತ್ತು ಕೂಡ ಓಪನ್ ಇರುತ್ತೆ, ನಾಳೆವರೆಗೂ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ ನೋಡಬಹುದು, 115 ರೂಪಾಯಿ ಇದೆ ಪ್ರೀಮಿಯಂ, 424 ಇಶ್ಯೂ ಪ್ರೈಸ್, ಅಂದ್ರೆ 27% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ನಾಳೆ ಓಪನ್ ಇರುತ್ತೆ ಕ್ಯಾಲಿಬರ್ ಮೈನಿಂಗ್ IPO. ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನಾವು. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ 44 ಪಾಯಿಂಟ್ಸ್ 0.18% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕ ಇವತ್ತು ಓಪನ್ ಇಲ್ಲ, ಇದು ಮೊನ್ನೆ ಪರ್ಫಾರ್ಮೆನ್ಸ್, ಹಾಗಾಗಿ ನಾವು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಕ್ ಆಗ್ತಿಲ್ಲ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಕೂಡ 2% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ತೈವಾನ್ ವೇಟೆಡ್ ಸ್ವಲ್ಪ ನೆಗೆಟಿವ್ ಇದೆ, more than 0.5%. ಕೋಸ್ಪಿ ಕೂಡ 3% ಗಿಂತ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಶಾಂಘೈ ಕಾಂಪೋಸಿಟ್ 1.78% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಕೆಲವು ಮಾರ್ಕೆಟ್ಗಳು ನೆಗೆಟಿವ್ ಇದ್ದಾವೆ, ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ವಿ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಅಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಇವತ್ತಿನ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್. ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸದ್ಯ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ, ಬಟ್ ಆ ನಂತರ ಏನಾದ್ರೂ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ, ಕಮ್ ಬ್ಯಾಕ್ ಬರುತ್ತಾ ಕಾದು ನೋಡ್ಬೇಕಾಗಿದೆ. ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 2.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ, ನೋಡಬಹುದು. ಗೋಲ್ಡ್ 0.37% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. INR ಕಡೆ ಬಂದ್ರೆ INR ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಶುಕ್ರವಾರ, 0.08%. ನೋಡೋಣ ಇವತ್ತೇನಾದ್ರೂ ಇನ್ನು ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಥವಾ ವೀಕ್ನೆಸ್ ಮುಂದುವರಿಯುತ್ತಾ ಅಂತ. ಯಾಕಂದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬಂದಿರೋದು INR ಗೆ ಅಷ್ಟೊಂದು ಒಳ್ಳೆಯದನ್ನಲ್ಲ, ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.